ಥಿಯರಟಿಕಲ್ ನಾಲೆಡ್ಜ್ ನನಗೆ ಮ್ಯೂಸಿಕ್ಕು ಅಷ್ಟೇನಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಬಂತು. ಅಲ್ಲಿಂದ ನಮ್ಮ ಕಲ್ಚರ್ ಬಗ್ಗೆ ಇನ್ನೂ ವ್ಯಾಲ್ಯೂ ಆ್ಯಕ್ಚುಲಿ ಬಂತು ನನಗೆ. ಏನೋ ಎಷ್ಟು ಡಿಫ್ರೆನ್ಸ್ ಆಗಿರುತ್ತೆ ನಮ್ಮ ಕಲ್ಚರು, ಎಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಎಷ್ಟು ಚೆನ್ನಾಗಿದೆ ಅಂತ. ಯಾಕೆಂದರೆ ಅಲ್ಲಿದ್ದರೆ ತುಂಬ ಬ್ಲ್ಯಾಂಡ್ ಆಗಿರುತ್ತಲ್ವಾ. ಓಕೆ, ಎಲ್ಲ ಫ್ರೀಡಮ್ಮು ಇದು ಅದು ಎಲ್ಲ ಚೆನ್ನಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಆ ರಿಯಲೈಸೇಷನ್ ಬರುತ್ತೆ ಯಾಕೆ ನಮ್ಮ ಕಲ್ಚರ್ ಎಷ್ಟು ಚೆನ್ನಾಗಿದೆ. ಸೊ ಅಲ್ಲಿಂದನೇ ನಾನು ಶುರು ಮಾಡಿದೆ ಬ್ರ್ಯಾಂಡ್ ಇಮೇಜ್ ಎಲ್ಲ ಚೇಂಜ್ ಮಾಡ್ತೀನಿ ಅಂತ. ಸೊ ನಾನು ಯಾವಾಗಲೂ ಒಂದು ಕುಂಕುಮ ಎಲ್ಲ ಒಂದು ಮಾಂಗ್ ಟಿಕ ಹಾಕೊಂಡು ಎಲ್ಲ ಕಡೆ ಹೋಗ್ತಿದ್ದೆ ಸ್ಕೂಲ್. ಹೌದು. ಆ್ಯಂಡ್ ಅದೇ ನನ್ನ ಬ್ರ್ಯಾಂಡ್ ಇಮೇಜು. ಸೊ ಅವ್ರು ಎಲ್ಲರೂ ಕೇಳ್ತಿದ್ರು ಏನು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಹೌದು, ನಾನು ಏನೋ ನಮ್ಮ ಕಲ್ಚರು ಈ ಥರ, ಮತ್ತೆ ಜುಮ್ಕಾಸು ಅದು ನಮ್ಗಿರುತ್ತಲ್ಲ ಎಲ್ಲ ಮಿಕ್ಸ್ ಮ್ಯಾಚ್. ಸೊ ಇಂಡೋ ವೆಸ್ಟರ್ನ್ ಥರ ನನಗೆ ಒಂದು ಸ್ಟೈಲು ಇಷ್ಟ ಆಯಿತು. ಸೊ ಆ ಥರನೇ ನಾನು ಯಾವಾಗಲೂ ಯೂನಿವರ್ಸಿಟಿಗೆ ಹೋಗ್ತಾನೆ ಇದ್ದೆ. ಹೇಗಿತ್ತಮ್ಮ ಅಲ್ಲಿ ನೀವು ವರ್ಕಿಂಗ್ ವುಮನ್ ಇದ್ರಿ, ಇವರು ಸ್ಟಡೀಸು ಎಲ್ಲ ಮಾಡಬೇಕಾದ್ರೆ ಹೇಗೆ ಇಶಾನಿ ಚಿಕ್ಕವಳಿದ್ದಾಗ ಹೇಗೆ? ಅವಳು ಚಿಕ್ಕವಳಿದ್ದಾಗ ತುಂಬ ಅಮ್ಮ ಅಷ್ಟೇ. ಆಮೇಲೆ ನನ್ಗಿದೆ ನಾಟಿನಾ ಹೇಗೆ ತರ್ಲೇನಾ ತರ್ಲೆ ಮತ್ತೆ ಯಾವ್ದಾರು ಹೇಳಿ ಒಂದು ನಮಗೂ ಒಂದು ಫನ್ನಿ ಮೂಮೆಂಟೋ ಮೆಮೊರಬಲ್ ಮೂಮೆಂಟೋ ಇಶಾನಿದು ಚಿಕ್ಕವಳಿದ್ದಾಗ ಆಟಗಳು. ಅದ್ ಸರಿ, ಹೋಗ್ಬೇಡ ಅಂದಿದ್ದ ಕಡೆ ಹೋಗ್ಬೇಕು ಅವಳು. ಯಾವಾಗ್ಲೂ ನಾನು ಆವಾಗಿಂದಾನೇ ರೆಬೆಲ್ಲು. ಬಟ್ ಸ್ಟಡೀಸ್ ನಲ್ಲಿ ತುಂಬಾ ಚೆನ್ನಾಗಿದ್ಲು. ಆದ್ರಿಂದ ಎಲ್ಲ ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ ಬಿಡ್ತಾ ಇದ್ವಿ. ಆದ್ರೂ ತರಲೆ ಜಾಸ್ತಿ ಇದ್ಲು. ನನಗೆ ಚೆನ್ನಾಗಿ ಜ್ಞಾಪಕ ಏನಂದ್ರೆ, ಅವಳು ಚಿಕ್ಕವಳಿದ್ದಾಗ ಇಲ್ಲಿ ಕೂಡ ಬರ್ತಾ ಇದ್ವಿ ನಾವೆಲ್ಲ. ಪ್ರತಿ ಒಂದು 6 ತಿಂಗಳು ಒಂದ್ಸತಿ ಹತ್ರ ಬರ್ತಾ ಇದ್ವಿ. ಅವಾಗೆಲ್ಲ ಒಂದೇ ಸಮ ಅಳೋಳು, ನನ್ಗೆ ಫ್ರಾಕು ಬೇಡ, ನನ್ಗೆ ಲಂಗ ಬೇಕು, ಲಂಗ ಬ್ಲೌಸ್ ಹಾಕು, ಎಲ್ಲ ಜುಮ್ಕಿ ಗಿಮ್ಕಿ ಎಲ್ಲ ಗೊತ್ತಿರ್ಲಿಲ್ಲ. ನಾನು ಆವಾಗ್ಲೇ ಅದಕ್ಕೆ ಅವರಿಗೆ ಕೇಳ್ತಾ ಇದೀವಿ ನಾವು. ನಾನು ಆವಾಗ್ಲೇ ಅವಳ ಅಪ್ಪನ್ಗೆ ಹೇಳ್ತಾ ಇದ್ದೆ, ನೋಡಪ್ಪ ಇವಾಗ ಕೇಳ್ತಾ ಇದ್ದಾಳೆ ಲಂಗ ಬ್ಲೌಸು, ಇನ್ನು ವಯಸ್ಸು ಬಂದ್ಮೇಲೆ ಖಂಡಿತ ಆಪೋಸಿಟ್ ಶಾರ್ಟ್ಸ್. ಹಂಗೆ ಆಯ್ತು ಅಷ್ಟೇ. ಇನ್ನು ಮತ್ತೆ ಹೇಗಿತ್ತು ಅವರ ಅಲ್ಲಿ ಎಜುಕೇಶನ್ ಹೇಳಿದ್ರಿ, ಇನ್ನು ಬೇರೆ ಎಲ್ಲ ಅವರು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರು? ಹೇಳಿದ್ರು. ಒಂದೇ ನಂಗೆ ಚೆನ್ನಾಗಿ ಜ್ಞಾಪಕ ಇರೋದು ಅಂದ್ರೆ, ಅವಳು ಒಂದು ಫ್ಯಾಷನ್ ಶೋಗೆ, ಅದು ಮಿಸ್ ಇಂಡಿಯಾ UAE, ಮಿಸ್ ಇಂಡಿಯಾ ಓನ್ಲಿ ಇಂಡಿಯನ್ಸ್ ಆರ್ ಅಲೌಡ್ ಅದರಲ್ಲಿ, UAE. ಸೊ ಮಿಸ್ ಇಂಡಿಯಾ UAE ಪಾರ್ಟಿಸಿಪೇಟ್ ಮಾಡಿದ್ಲು. ಅದೊಂದು ಪೇಜೆಂಟ್, ಬ್ಯೂಟಿ ಪೇಜೆಂಟ್. ಅಲ್ಲಿ ಹೋಗಿ ಹಾಡು ಹೇಳಿದ್ಲು. ಅಲ್ಲಿ ಅವಳಿಗೆ ಮಿಸ್ ಟ್ಯಾಲೆಂಟ್ ಅಂತ ಅವಳಿಗೆ ಹುಡುಗಿ ಬಂದ ಆಟೋಗ್ರಾಫ್ ತಗೊಂಡ್ಲು. ಇಲ್ಲ, ಹೌದು, ಅದು ನಾನು ಇನ್ನ ಚಿಕ್ಕವಳಿರುವಾಗ. ಇದು ಇವಾಗ ಸ್ವಲ್ಪ ಇನ್ನ ದೊಡ್ಡವಳಾಗಿದ್ದೆ. ಫ್ಯಾಷನ್ ಟಚ್ ಇದೆ ನಿಮಗೆ? ಹೌದು, ಫ್ಯಾಷನ್ ಟಚ್ ಇದೆ. ಸೊ ಅದರಿಂದ. ಬಟ್ ಫ್ಯಾಷನ್ ಅಂತ ಹೇಳ್ಬೇಕಂದ್ರೆ ಯೂಶ್ವಲಿ ಇಟ್ ವಾಸ್ ನಾನು ಲಾಸ್ ಆಂಜಲಸ್ಗೆ ಹೋದ್ಮೇಲೆ. ಬಟ್ ಅಲ್ಲಿಂದ ಶುರು ಆಗಿತ್ತು. ಅಲ್ಲಿ ಹೇಗಿತ್ತು ಕಾಲೇಜಾ? ಎಲ್ಲಿ? ಲಾಸ್ ಆಂಜಲಸ್ ಅಲ್ಲಿ. ಹೌದು, ಒಂದು ಮ್ಯೂಸಿಕ್ ಕಾಲೇಜ್ ಇತ್ತು. ಅಂಡ್ ಅಲ್ಲಿ ನನಗೆ ಒಂದು ಲಿಟ್ರಲಿ ಹಾಲಿವುಡ್ ಬೋಲವಾರ್ಡ್ ಅಲ್ಲಿ ಅಲ್ಲೇ ಇತ್ತು ನಮ್ಮ ಕಾಲೇಜು. ಸೊ ಅಲ್ಲಿ ಎಲ್ಲ ಸ್ಟಾರ್ಸ್ಗಳು ಎಲ್ಲ ಇರುತ್ತೆ, ಎಲ್ಲ ಫೇಮಸ್ ಹಾಲಿವುಡ್ ಸ್ಟಾರ್ಸ್ ಅವರೆಲ್ಲ ಬರೆದಿರ್ತಾರೆ, ಅವ್ರು ಸೈನ್ ಮಾಡಿರ್ತಾರೆ. ಸೊ ಅಲ್ಲೇ ನಾವು ಯಾವಾಗಲೂ ಇರ್ತಿದ್ವಿ. ಆ್ಯಂಡ್ ಅಲ್ಲೇ ಸ್ಕೂಲ್ಗೆ ಹೋಗ್ಬಿಟ್ಟು ನಾನು ಮ್ಯೂಸಿಕ್ ಕಲಿತೆ. ಆ್ಯಂಡ್ ಬಟ್ ಲೈಕ್ ಥಿಯರಟಿಕಲ್ ನಾಲೆಡ್ಜ್ ನನಗೆ ಮ್ಯೂಸಿಕ್ಕು ಅಷ್ಟೇನಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಬಂತು. ಸೊ ಬಟ್ ಇಂಗ್ಲೀಷಲ್ಲಿತ್ತು. ಆ್ಯಂಡ್ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ನನಗೆ ಅಲ್ಲಿಂದ ನಮ್ಮ ಕಲ್ಚರ್ ಬಗ್ಗೆ ಇನ್ನೂ ವ್ಯಾಲ್ಯೂ ಆ್ಯಕ್ಚುಲಿ ಬಂತು ನನಗೆ, ಈವನ್ ಮೋರ್. ನಮ್ಮ ಕರ್ನಾಟಕ, ನಮ್ಮ ಭಾಷೆ, ಏನೋ ಎಷ್ಟು ಡಿಫ್ರೆನ್ಸ್ ಆಗಿರುತ್ತೆ ನಮ್ಮ ಕಲ್ಚರು, ಎಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಎಷ್ಟು ಚೆನ್ನಾಗಿದೆ ಅಂತ. ಯಾಕೆಂದರೆ ಅಲ್ಲಿದ್ದರೆ ತುಂಬ ಬ್ಲ್ಯಾಂಡ್ ಆಗಿರುತ್ತಲ್ವಾ. ಓಕೆ, ಎಲ್ಲ ಫ್ರೀಡಮ್ಮು ಇದು ಅದು ಎಲ್ಲ ಚೆನ್ನಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಆ ರಿಯಲೈಸೇಷನ್ ಬರುತ್ತೆ ಯಾಕೆ ನಮ್ಮ ಕಲ್ಚರ್ ಎಷ್ಟು ಚೆನ್ನಾಗಿದೆ, ನಮ್ಮದು ನಮ್ಮ ಭಾಷೆ ಕನ್ನಡ ಎಷ್ಟು ಚೆನ್ನಾಗಿದೆ, ಎಲ್ಲ ಎಷ್ಟು ಸ್ವೀಟಾಗಿದೆ, ಅದು ಎಲ್ಲ ಅಲ್ಲೇ ಕಲಿತಾ ಇದ್ದೆ ನಾನು. ಸೊ ಅಲ್ಲಿಂದನೇ ನಾನು ಶುರು ಮಾಡಿದೆ ಲೈಕ್ ಓಕೆ ನಂದು ಬ್ರ್ಯಾಂಡ್ ಇಮೇಜ್ ಎಲ್ಲ ಚೇಂಜ್ ಮಾಡ್ತೀನಿ ಅಂತ. ಸೊ ನಾನು ಯಾವಾಗಲೂ ಒಂದು ಕುಂಕುಮ ಎಲ್ಲ
ಒಂದು ಮಾಂಗ್ ಟಿಕ ಹಾಕೊಂಡು ಎಲ್ಲ ಕಡೆ ಹೋಗ್ತಿದ್ದೆ ಸ್ಕೂಲ್. ಅಲ್ಲಿ? ಹೌದು. ಓ ಆ್ಯಂಡ್ ಅಲ್ಲೇ ಅದೇ ನನ್ನ ಬ್ರ್ಯಾಂಡ್ ಇಮೇಜಸ್. ಅವ್ರು ಎಲ್ಲರೂ ಕೇಳ್ತಿದ್ರು ಏನು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಹೌದು, ನಾನು ಏನೋ ನಮ್ಮ ಕಲ್ಚರು ಈ ಥರ, ಮತ್ತೆ ಜುಮ್ಕಾಜು ಅದು ನಮ್ಗಿರುತ್ತಲ್ಲ ಮ್ಯಾಚ್ ಮಾಡ ಹಾಕ್ತಿದ್ರ ಎಲ್ಲ ಮಿಕ್ಸ್ ಮ್ಯಾಚ್. ಸೊ ಇಂಡೋ ವೆಸ್ಟರ್ನ್ ಥರ ನನಗೆ ಒಂದು ಸ್ಟೈಲು ಇಷ್ಟ ಆಯಿತು. ಸೊ ಆ ಥರನೇ ನಾನು ಯಾವಾಗಲೂ ಯೂನಿವರ್ಸಿಟಿಗೆ ಹೋಗ್ತಾನೆ ಇದ್ದೆ. ಎಷ್ಟು ವರ್ಷ ಅಲ್ಲಿ ನೀವು ಸ್ಟಡೀಸ್? 2.5 years. So ನಾನು ಐ ಡಿಡ್ ಮೈ ಅಸೋಸಿಯೇಟ್ಸ್ ಇನ್ ಇದು ವೋಕಲ್ ಪರ್ಫಾರ್ಮೆನ್ಸು ಆ್ಯಂಡ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಪ್ರೋಗ್ರಾಮ್ ಅಂತ ಇತ್ತು. ಸೊ ಅದನ್ನು ಜೊತೆಗೆ 2 ಮಾಡಿದ್ದೆ. ಆ್ಯಂಡ್ ಎಲ್ಲ ಫಸ್ಟ್ ಫುಲ್ A+, ಎವ್ರಿಥಿಂಗ್, ನೋ ಮ್ಯಾಟರ್ ವಾಟ್. ಯಾಕೆಂದರೆ ನಂಗೆ ಮ್ಯೂಸಿಕ್ ಅಂದರೆ ಪ್ರಾಣ. ಆ್ಯಂಡ್ ಅಲ್ಲಿರುವಾಗ ಏನಾದರೂ ಇದ್ದರೆ, ಸೊ ನಾವು ಯಾವಾಗಲೂ ಲೈವ್ ಪರ್ಫಾರ್ಮೆನ್ಸಸ್ ಮಾಡ್ತಾನೆ ಇರಬೇಕಿತ್ತು ಎವ್ರಿ ವೀಕ್ ನಾವು ಹೌದು, ಬೇರೆ ಯಾರ್ದು ಹಾಡಿರಲಿ ಇಲ್ಲ ನಮ್ದು ಒರಿಜಿನಲ್ ಸಾಂಗು ಇರಲಿ, ನಾವು ಪರ್ಫಾರ್ಮ್ ಮಾಡಲೇಬೇಕು. ಸೊ ಆ ಥರ ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಡಿಫ್ರೆಂಟು ಜಾನ್ರಸು, ಬಟ್ ಎಷ್ಟು ಅಲ್ಲೂ ನನಗೆ ಏನು ಅರ್ಥ ಆಯ್ತು ಅಂದರೆ, ನಮ್ಮ ಕ್ಲಾಸಿಕಲ್ ಕರ್ನಾಟಕ ಮ್ಯೂಸಿಕಿಂದನೂ ಆ ಸ್ಕೇಲ್ಸು ಅವರು ತೊಗೊಂಡಿದ್ದಾರೆ ಆ್ಯಕ್ಚುಲಿ ವೆಸ್ಟರ್ನ್ ಮ್ಯೂಸಿಕಲ್ಲಿ. ಈಶಾನಿ, ನೀವು ನಿಮ್ಮ ಸ್ಟಡೀಸ್ ಇಂದು ಆ ಟೈಮ್ ಬಗ್ಗೆ ಹೇಳಿದ್ರಿ. ಅಲ್ಲಿ ಅಂದ್ರೂ ಅಲ್ಲೂ ಇಂಡೋ ವೆಸ್ಟರ್ನ್ ದೇಸಿ ಲುಕ್ಕಲ್ಲೆಲ್ಲ ಕಾಣಿಸ್ಕೋತಿದ್ರಿ ಅಂತ. ಸೊ ನೀವು ಮ್ಯೂಸಿಕ್ ಈಗ ರ್ಯಾಪರ್ ಆಗಿರೋದು, ನಿಮಗೆ ಅದನ್ನ ಕಲ್ತು ಬಂದಿದ್ದೀರಾ, ಆದ್ರೂ ನೀವು ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ಬಂದಿದ್ದೀರಾ, ಹಾಗೇನು ನೀವು ಎಂಟ್ರಿ ಕೊಟ್ಟಿಲ್ಲ ಅಲ್ಲ? ಓಕೆ, ಹೇಗನ್ಸುತ್ತೆ ಈಗ ನೀವು ಒಂದು ಆರ್ಟಿಸ್ಟ್ ಆದಾಗ, ಈಗ ಸಿಂಗರ್ ಆಗಿದ್ದೀರಾ, ಅಲ್ಲಿ ಕಲ್ತು ಬಂದಿದ್ ನಂತರ ಇಲ್ಲಿ ಬಂದು ನಿಮ್ದೇ ಆದ ಒಂದು, ಅಂದ್ರೆ ಈಗ ಬಹಳಷ್ಟು ಜನ ಏನ್ ಅನ್ಕೊಂಡಿರ್ತಾರೆ, ಇಶಾನಿ ಯಾವ್ದೋ ಒಂದು ಮ್ಯೂಸಿಕ್ ಆಲ್ಬಮ್ ಮಾಡಿದ್ರು ಅಂತ. ಆಗಿಲ್ಲ. ಸೊ ಇಶಾನಿ ಮ್ಯೂಸಿಕ್ ಹಿಂದೆ ಅವ್ರ ಎಫರ್ಟು ಇದೆ, ಸ್ಟಡೀಸು ಮಾಡಿದೀರಾ, ಅದಕ್ಕೆ ಬೇಕಾಗಿದ್ದ ಸಬ್ಜೆಕ್ಟ್. ಸೊ ಅಲ್ಲಿ ಮ್ಯೂಸಿಕ್ಕಿಗೂ ಇಲ್ಲಿ ಮ್ಯೂಸಿಕ್ಕಿಗೂ ನಾವು ಕಂಪೇರ್ ಮಾಡಕ್ಕೆ ಆಗಲ್ಲ. ಬಟ್ ಸಮಥಿಂಗ್ ನೀವು ಅಲ್ಲಿ ಕಲ್ತು ಬಂದಾಗ ನಿಮಗೆ ಇಲ್ಲಿ ಏನ್ ಸವಾಲುಗಳು ಏನ್ ಎದುರಿಸಿದ್ರಿ? ನನಗನ್ಸ್ತು ಅಲ್ಲಿ ನನಗೆ ಎಷ್ಟು ಕಲಿಸ್ಬೇಕಿತ್ತೋ ನಾನು ಕಲ್ತಿದ್ದೆ. ಆ್ಯಂಡ್ ಇಲ್ಲಿ ಬಂದ ತಕ್ಷಣ ಲೈಕ್ ನಾನು ಒಂಥರ ಫ್ಯೂಷನ್ ಥರ ಮ್ಯೂಸಿಕ್ ಮಾಡಬೇಕಿತ್ತು ಅಂತ ನನಗನ್ನಿಸ್ತು. ಕನ್ನಡದಲ್ಲಿ ಲೈಕ್ ದ ಡಿಫ್ರೆನ್ಸ್ ಇಸ್ ಪ್ರಿಟಿ ಹ್ಯೂಜ್ ನಿಜ ಹೇಳ್ಬೇಕಂದ್ರೆ. ಯಾಕೆಂದರೆ ಸ್ಕೇಲ್ಸು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಾಂದರೆ ಲೈಕ್ ನಮ್ಮ ಸ್ಕೇಲ್ಸು ಸರಿಗಮಪ ಡಿಫ್ರೆಂಟು, ಲೈಕ್ ತುಂಬ ಡಿಫ್ರೆಂಟು ಆ್ಯಸ್ ಅಪೋಸ್ ಟು ದ ವೆಸ್ಟರ್ನ್ ಮ್ಯೂಸಿಕ್. ಆ್ಯಂಡ್ ನನಗೆ ಯಾವ ಥರ ಅನಿಸ್ತಂದರೆ, ಓಕೆ ಇಲ್ಲಿ ಬಂದ ತಕ್ಷಣ ನಾನು ಕನ್ನಡಲ್ಲಿ ರ್ಯಾಪ್ ಮಾಡ್ತೀನಿ, ಇಲ್ಲಾಂದರೆ ಕ್ಲಾಸಿಕಲ್ ಕರ್ನಾಟಕ ಆ್ಯಕ್ಚುಲಿ ನಾನು ಸ್ವಲ್ಪ ಕಲ್ತಿದ್ದೆ. ಆ್ಯಂಡ್ ಅದು ಲೈಕ್ ನಂಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅದು ನಿಮ್ಮ ವೋಕಲ್ಸ್ನ ಚಾಲೆಂಜ್ ಮಾಡುತ್ತೆ. ಇಟ್ಸ್ ನಾಟ್ ಲೈಕ್ ಅದು ಇಂಗ್ಲೀಷ್ ಮ್ಯೂಸಿಕ್ಕು ಚಾಲೆಂಜ್ ಮಾಡಲ್ಲ ಅಂತ, ಬಟ್ ನಮ್ಮ ಕ್ಲಾಸಿಕಲ್ ಕರ್ನಾಟಕ ತುಂಬ ಚಾಲೆಂಜ್ ಮಾಡುತ್ತೆ. ಆ ಚಾಲೆಂಜಿಂದನೇ ನಮ್ಮ ವಾಯ್ಸು ಇನ್ನೂ ಎಷ್ಟು ಚೆನ್ನಾಗೆ ಮೆಲೋಡಿಯಸ್ ಥರ ಇರುತ್ತಂತ. ಸೊ ಅದು ಸ್ವಲ್ಪ ಕಲಿಯೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಅದಾದಮೇಲೆ ಅಟ್ ದ ಸೇಮ್ ಟೈಮ್ ಆ್ಯಕ್ಚುಲಿ ನಾನು ಒಂದು ಆಪ್ರಾ ಸಿಂಗಿಂಗ್ ಮಾಡ್ತಿದ್ದೆ. ಅಯ್ಯೋಯ್ಯೋ ಇಲ್ಲ, ಆಪ್ರಾ ಸಿಂಗಿಂಗ್ ಅಲ್ಲಿ ಹೈಯೆಸ್ಟ್ ಪಿಚ್ಗೆ ಹೋಗ್ತಾಳೆ ನನ್ನ ಮಗಳು ಅಂತ ಹೇಳ್ತಾ ಇಲ್ಲ, ಒಂದು ಕ್ಲಾಸ್ ಮ್ಯೂಸಿಕ್ ಅಲ್ಲಿ ಕೊನೈಸರ್ ಅಷ್ಟು ಹೈ ಪಿಚ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ. ಇದು ಆಕ್ಚುಲಿ ಇದು ಜರ್ಮನ್ ಅಲ್ಲಿ ಲ್ಯಾಂಗ್ವೇಜಸ್. ನಾನು ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ನಾನು ಆಪ್ರಾ ಕಲಿತಾ ಇದ್ದೆ. ಆ್ಯಂಡ್ ಸೊ ಇಟ್ ಜಸ್ಟ್ ಗೋಸ್ ಅ ಲಿಟಲ್ ಬಿಟ್ ಲೈಕ್ posture important too. So it's like I think those there those there is those I think those there those ಆ ಥರ ಅಷ್ಟೆ.
ಸೊ ಯಾ ಸೂಪರ್. ಮ್ಯೂಸಿಕ್ಕಿಗೆ ಭಾಷೆ ಇಲ್ಲ, ಗಡಿ ಇಲ್ಲ. ಅದು ಯಾವುದೇ ದೇಶ ಆಗ್ಬೋದು, ಯಾವುದೇ ಭಾಷೆ ಆಗ್ಬೋದು, ಮ್ಯೂಸಿಕ್ ಅಲ್ವಾ? ಸೂಪರ್ ಭವಿಷ್ಯಾನಿ. ಬಹಳಷ್ಟು ಜನಕ್ಕೆ ಅದೇ ಗೊತ್ತಿರೋದೇ ಇಲ್ಲ. ಈಗ ನೀವು ಅದ್ರ ಬಗ್ಗೆ ಹೇಳಿದ ನಂತರನೇ ಗೊತ್ತಾಗ್ತಾ ಇದೆ ಅಲ್ವಾ? ಓಕೆ. ಸೊ ನೀವು ಅಲ್ಲಿ ಸ್ಟಡೀಸ್ ಹೇಳಿದ್ರಿ, ಅಲ್ಲಿಂದ ಇಲ್ಲಿಗೆ ಬಂದು ನೀವು ಇಲ್ಲಿ ಮಾಡ್ತಿರೋದೆಲ್ಲ ಹೇಳಿದ್ರಿ. ನೆಕ್ಸ್ಟ್ ನಿಮ್ಮ ಮ್ಯೂಸಿಕ್ ಆಲ್ಬಮ್ ಬಗ್ಗೆ ಮಾತಾಡೋಣವಾ? ಹೌದು. ನೆಕ್ಸ್ಟ್ ಬನ್ನಿ, ಲಿಫ್ಟ್ ಹೋಗೋಣ. ಫಸ್ಟ್ ಫ್ಲೋರಾ? ಫಸ್ಟ್ ಫ್ಲೋರ್ ಬೇಡಮ್ಮ, ಇಲ್ಲಿಂದನೇ ಹೋಗೋಣ, ಬನ್ನಿ. ನಡೀರಿ ಬನ್ನಿ. ಇಲ್ಲ, ಲಿಫ್ಟ್ ಹೋಗೋಣ. ನಾನು ತುಂಬಾ ಲೇಜಿ, ಪ್ಲೀಸ್ ದಯವಿಟ್ಟು ಲಿಫ್ಟ್ ಇಲ್ಲ, ನಾವು ಹಾಗಾದ್ರೆ ಇವತ್ತು ಕೆಲಸ ಮಾಡ್ತೀವಿ. ನೀವಿಬ್ರು ಹೋಗಿ ನೀವು ಕೆಲಸ ಮುಗಿಸ್ಕೊಬರ್ತೀವಿ. ಹೌದಾ? ಓಕೆ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಬಾಯ್ ಮಾ, ಐಲ್ ಸಿ ಯು, ಲವ್ ಯು. ಥ್ಯಾಂಕ್ ಯು. ಇಂತಹ ಮತ್ತಷ್ಟು ಸೆಲೆಬ್ರಿಟಿಗಳ ಹೋಮ್ ಟೂರ್, ಲೈಫ್ ಸ್ಟೈಲ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.